ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪ್ರಿಯಾ ಕಿವಡಸನ್ನವರ್, ಸಹಾಯಕ ಪ್ರಾಧ್ಯಾಪಕಿ, ಅರಣ್ಯ ಮಹಾವಿದ್ಯಾಲಯ ಪೊನ್ನಂಪೇಟೆ. ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಹಮ್ಮಿಕೊಂಡಿರುವಂತಹ 9ನೇ ಅಂತರ್ ಮಹಾವಿದ್ಯಾಲಯಗಳ ಯುವಜನೋತ್ಸವ ಯುವಜೇಂಕಾರವನ್ನು ಅರಣ್ಯ ಮಹಾವಿದ್ಯಾಲಯ ಪೊನ್ನಂಪೇಟೆಯಲ್ಲಿ ಆಯೋಜಿಸಲಾಗಿದೆ. ಜನವರಿ 18ರಿಂದ ಜನವರಿ 20ರವರೆಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಅನೇಕ ಸ್ಪರ್ಧೆಗಳಿವೆ. ನಾವು ಅರಣ್ಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಓದುವುದರ ಜೊತೆಗೆ ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೂ ಕೂಡ ತುಂಬ ಪ್ರೋತ್ಸಾಹವನ್ನು ಕೊಟ್ಟು ಅವರಲ್ಲಿದ್ದಂಥ ಕಲೆಗಳನ್ನು ಹುರಿದುಂಬಿಸಿ ಅವರಿಗೆ ಪ್ರೋತ್ಸಾಹಿಸಿ ಅವರಿಗೆ ಆ ಕಲೆಯಲ್ಲಿ ಮುಂದೆ ಹೋಗುವಂತೆ ಪ್ರೋತ್ಸಾಹವನ್ನು ನಮ್ಮ ಕಾಲೇಜಿನಲ್ಲಿ ನೀಡಲಾಗುತ್ತದೆ. ನಮ್ಮ ಗೌರವಾನ್ವಿತ ಕುಲಪತಿಗಳಾದಂತಹ ಡಾಕ್ಟರ್ RC ಜಗದೀಶ ಸರ್ ಅವರ ಪ್ರೋತ್ಸಾಹದ ಮೇರೆಗೆ ಹಾಗೂ ನಮ್ಮ ಡೀನ್ ರವರಾದಂತಹ ಡಾಕ್ಟರ್ ಜಿಮ್ ದೇವಗಿರಿ ಆಗಿರಬಹುದು ಮತ್ತು ನಮ್ಮ ಎಲ್ಲ ಸಹೋದ್ಯೋಗಿಗಳು ಬೋಧಕೇತರ ಸಹೋದ್ಯೋಗಿಗಳಾಗಿರಬಹುದು ಎಲ್ಲರೂ ಸೇರಿ ತುಂಬ ಉತ್ಸುಕತೆಯಿಂದ ಉತ್ಸಾಹದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ನಮ್ಮ ಕಾಲೇಜಿನಲ್ಲಿ ಎಲ್ಲ ಮಕ್ಕಳಿಗೂ ವಿದ್ಯಾಭ್ಯಾಸದ ಜೊತೆಗೆ ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಅವರಿಗೆ ಪ್ರೋತ್ಸಾಹಿಸಿ ಮುಂದೆ ಬರುವ ಹಾಗೆ ನೋಡಿಕೊಂಡು ಅವರಿಗೆ ಏನು ಬೇಕೋ ಆ ತರಬೇತಿಯನ್ನು ಕೊಟ್ಟು ಆ ಕ್ರೀಡೆಯಲ್ಲಿ ಆಗಿರಬಹುದು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಾಗಿರಬಹುದು ಅವರಿಗೆ ಉತ್ತೇಜನ ಕೊಟ್ಟು ಅವರಿಗೆ ಮುಂದೆ ಬರುವಂತೆ ನೋಡಿಕೊಳ್ಳುತ್ತೇವೆ. ನಾನು ಈ ಅರಣ್ಯ ಮಹಾವಿದ್ಯಾಲಯ ಪೊನ್ನಂಪೇಟೆಯಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವುದು ನನಗೆ ಒಂದು ಹೆಮ್ಮೆಯ ವಿಷಯವಾಗಿದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿದ್ಯಾ ಜಗದೀಶ್ ಪುತ್ತಾಮನೆ. ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯವು ನಡೆಸುತ್ತಿರುವಂತಹ ಅರಣ್ಯ ಮಹಾವಿದ್ಯಾಲಯದಲ್ಲಿ 9ನೇ ಅಂತರ್ ಮಹಾವಿದ್ಯಾಲಯಗಳ ಯೋಜನೋತ್ಸವವನ್ನು ನಡೆಸ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ಈ ಒಂದು ಕಾರ್ಯಕ್ರಮದ ವಿಶೇಷತೆ ಏನಂದರೆ ಹಳ್ಳಿಯ ಸೊಗಡಿನ ಒಂದು ಥೀಮನ್ನು ಇಟ್ಕೊಂಡು ನಡೆಸ್ತಾ ಇದ್ದೀವಿ. ಫೋಕ್ಗೆ ಜಾಸ್ತಿ ಪ್ರಾಮಿನೆನ್ಸ್ ಕೊಟ್ಟು ಮಕ್ಕಳಲ್ಲಿ ಏನು ಟ್ಯಾಲೆಂಟ್ ಇದೆ ಅದನ್ನು ನಾವು ಹೊರತರ್ತಾ ಇದ್ದೀವಿ. ಹಾಗೆಯೇ ಏನು ಸ್ಟಡೀಸ್ ಇದೆ ಆ ಸ್ಟಡೀಸ್ಗೂ ಎಷ್ಟೇ ಪ್ರಾಮಿನೆನ್ಸ್ ಇರುತ್ತೆ ಅದೇ ಥರ ಸ್ಪೋರ್ಟ್ಸ್ ಮತ್ತು ಕಲ್ಚರ್ಗೂ ಅಷ್ಟೇ ಪ್ರಾಮಿನೆನ್ಸ್ ಕೊಟ್ಟು ಎಲ್ಲ ಟೀಮ್ ಎಲ್ಲ ಸ್ಟಾಫ್ಸ್ ಎಲ್ಲ ನಾನ್ ಟೀಚಿಂಗ್ ಆ್ಯಂಡ್ ಟೀಚಿಂಗ್ ಸ್ಟಾಫ್ ಸೇರಿ ಒಂದು ಹಬ್ಬದ ವಾತಾವರಣವನ್ನು ನಮ್ಮ ಅರಣ್ಯ ಮಹಾವಿದ್ಯಾಲಯ ಪೊನ್ನಂಪೇಟೆಯಲ್ಲಿ ತಂದಿದ್ದೇವೆ. ಎಲ್ಲರೂ ಬಂದು ಕೂಡಿಯಾಡ್ತಿರೋದು ತುಂಬ ಖುಷಿಯ ವಿಚಾರ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ರಮ್ಯಾ SH, ಸಹಾಯಕ ಪ್ರಾಧ್ಯಾಪಕಿ ಮಣ್ಣು ವಿಜ್ಞಾನ, ಅರಣ್ಯ ಮಹಾವಿದ್ಯಾಲಯ ಪೊನ್ನಂಪೇಟೆ. ನಾವು ಈ ಯುವಜನೋತ್ಸವವನ್ನು ಪ್ರತಿ ವರ್ಷ ಒಂದೊಂದು ಕಾಲೇಜಿನಲ್ಲಿ ನಾವು ಆರ್ಗನೈಸ್ ಮಾಡ್ತೀವಿ. ಅದರಲ್ಲಿ ಈ ವರ್ಷ ನಮ್ಮ ಪೊನ್ನಂಪೇಟೆಗೆ ಈ ಯುವಜನೋತ್ಸವ ಬಂದಿರೋದು ನಮಗೆ ತುಂಬ ಖುಷಿಯ ವಿಚಾರ. ಈ ಕಾರ್ಯಕ್ರಮದಲ್ಲಿ ಸುಮಾರು 100ರಿಂದ 150 ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ. ಈ ರೀತಿ ಈ ವರ್ಷ ನಮ್ಮಲ್ಲಿ ಬಂದಿದೆ. ಮುಂದಿನ ವರ್ಷ ಹಿರಿಯೂರಲ್ಲಿ ಬರ್ಬೋದು, ಇಲ್ಲ ಇರುವಕ್ಕಿಯಲ್ಲಿ ಬರ್ಬೋದು, ಇಲ್ಲ ಅಂತಂದರೆ ನಮಗೆ ಶಿವಮೊಗ್ಗದಲ್ಲಿ ಬರ್ಬೋದು. ಈ ರೀತಿ ಪ್ರತಿ ವರ್ಷ ನಾವು ಯುವಜನೋತ್ಸವವನ್ನು ನಾವು ಆಚರಣೆಯನ್ನು ಮಾಡ್ತೀವಿ. ಈ ಯುವಜನೋತ್ಸವದಲ್ಲಿ ಈ 3 ದಿನ ಮಕ್ಕಳು ಎಲ್ಲ ರೀತಿಯಿಂದ ಅವರಲ್ಲಿರುವಂಥ ಕಲೆಗಳನ್ನು ಹೊರಗಡೆ ತರಲಿಕ್ಕೆ ಇದೊಂದು ಒಳ್ಳೆಯ ಉತ್ತಮವಾದಂಥ ವೇದಿಕೆ. ಹಾಗೆ ಅವರಿಗೆ ನಾವು ಇಲ್ಲಿ ಇರೋಲಿಕ್ಕೆ ವಸತಿ, ಊಟ ಎಲ್ಲವನ್ನು ನೀಡಿ ನಮ್ಮನ್ನು ರಂಜಿಸುವುದರ ಜೊತೆಗೆ ಅವರು ಕೂಡ ತುಂಬ ಈ ಕಾರ್ಯಕ್ರಮವನ್ನು ಹರ್ಷದಿಂದ ಆನಂದಿಸಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಪ್ರತಿ ವರ್ಷ ಒಂದು ಮೆರುಗನ್ನು ತರ್ತಾ ಇದ್ದಾರೆ. ಸೊ ಈ ಮಕ್ಕಳನ್ನು ನೋಡಿ ನಮಗೆ ತುಂಬ ಖುಷಿ ಅನಿಸುತ್ತೆ. ಈ ಮಕ್ಕಳಿಗೆ ನಾವು ಟೀಚರ್ಸ್ ಆಗಿರೋದು ತುಂಬ ನಮಗೆ ಗೌರವವನ್ನು ತಂದುಕೊಡ್ತಿದೆ. ಸೊ ಎಲ್ಲರೂ ಈ ಕಾರ್ಯಕ್ರಮವನ್ನು ಸದುಪಯೋಗ ಪಡಿಸ್ಕೋಬೇಕು. ಬಂದು ನೀವು ಪ್ರೋತ್ಸಾಹನ ನೀಡಿ ನಮ್ಮ ಮಕ್ಕಳಿಗೆ ಇನ್ನೂ ಉತ್ತೇಜನವನ್ನು ಪ್ರೋತ್ಸಾಹವನ್ನು ಕೊಡಬೇಕು ಅಂತ ಕೇಳ್ಕೊತೀನಿ. ಕಳೆದ 1 ತಿಂಗಳಿನಿಂದ ಇದಕ್ಕೋಸ್ಕರ ಎಲ್ಲರ ಶ್ರಮ ಇದರಲ್ಲಿದೆ. ಅದು ಇವಾಗ ತುಂಬ ಚೆನ್ನಾಗಿ ಯಶಸ್ವಿಯತ್ತ ಮೂಡಿ ಬಂದಿದೆ. ಪ್ರತಿಭೆಯನ್ನು ಹೊರಚೆಲ್ಲಲು ನಮ್ಮ ಅರಣ್ಯ ಮಹಾವಿದ್ಯಾಲಯವು ಒಳ್ಳೆಯ ವೇದಿಕೆಯಾಗಿದೆ.
ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.